ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ವಂದಿಸುವವಳಾಗಿದ್ದೇನೆ. ಇಂದು ಪವಿತ್ರ ಶನಿವಾರ. ಈ ದಿನದ ವಾಕ್ಯ ಧ್ಯಾನಕ್ಕೆ ನೇಮಕವಾದ ವೇದ ಭಾಗವನ್ನು ನಾವು ಓದಿ ನೋಡುವ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 62ರಿಂದ 66ನೇ ವಚನದವರೆಗೆ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ ವಚನಗಳು 62ರಿಂದ 66ನೇ ವಚನದವರೆಗೆ. ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೇ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದೀತು ಅಂದರು. ಪಿಲಾತನು ಅವರಿಗೆ, ಕಾವಲುಗಾರರನ್ನು ತಕ್ಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ, ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು ಎಂಬುವಂಥದ್ದೇ. ಪ್ರಾರ್ಥನೆ ಮಾಡೋಣ. ಜೀವವುಳ್ಳ ವಾಕ್ಯವಾಗಿರುವಾತನೇ, ಈ ಜೀವದ ವಾಕ್ಯವನ್ನು ನಮಗೆ ಉಣಬಡಿಸು. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯದ ಪ್ರಸ್ತಾಪ ಹತಾಶೆಯಲ್ಲಿ ನಿರೀಕ್ಷೆ ಎಂಬುದಾಗಿ. ಹತಾಶೆಯಲ್ಲಿ ನಿರೀಕ್ಷೆ ಕಳಕೊಂಡು ನಿರಾಸೆಯಲ್ಲಿದ್ದವರಿಗೆ ಇಂದು ನಿರೀಕ್ಷೆಯ ಸಂದೇಶ. ಯೇಸು ಕ್ರಿಸ್ತನ ಮರಣದಿಂದಾಗಿ ಶುಕ್ರವಾರವು ಶುಭ ಶುಕ್ರವಾರವಾಯಿತು. ಶಾಪದ ಸಂಕೇತವಾಗಿದ್ದಂಥ ಶಿಲುಬೆ ಆಶೀರ್ವಾದದ ಸಂಕೇತವಾಯಿತು. ಅದೇ ರೀತಿ ಪುನರುತ್ಥಾನದ ಹಿಂದಿನ ದಿನವು ಅಥವಾ ಪುನರುತ್ಥಾನದ ಹೊಸ ಬೆಳಕನ್ನು ಕಾಣುವುದಕ್ಕಿದ್ದ ಅದರ ಮುಂಚಿನ ದಿನವು ಅಂದರೆ ಶನಿವಾರ ಪವಿತ್ರ ಶನಿವಾರವಾಯಿತು. ಯೇಸು ಕ್ರಿಸ್ತನ ಜನನ, ಜೀವನ ಮತ್ತು ಮರಣ ಇಡೀ ಚರಿತ್ರೆಯೇ ಬದಲಾಯಿಸಿತು. ಮಾತ್ರವಲ್ಲ, ಚರಿತ್ರೆಯೇ ಇಬ್ಬಾಗವಾಯಿತು. ಪವಿತ್ರ ಶನಿವಾರ ಅಂದರೆ ಅಂದು ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟಂಥ ಸಂದರ್ಭವನ್ನು ಎದುರಿಸ್ತಿದ್ದಂಥ ಜನರಿಗೆ ಒಂದು ರೀತಿಯಾಗಿದ್ದರೆ, ಇಂದು ಅಂದರೆ ಪುನರುತ್ಥಾನದ ಬೆಳಕಿನಲ್ಲಿ, ಪುನರುತ್ಥಾನದ ಸಂದೇಶದಲ್ಲಿ, ಸುವಾರ್ತೆಯಲ್ಲಿ ಕಟ್ಟಲ್ಪಟ್ಟಂಥ ಸಭೆಗಳಿಗೆ ಇಂದು ಮತ್ತೊಂದು ರೀತಿಯಾಗಿದೆ. ಈ ಎರಡು ವಿಭಿನ್ನತೆಗಳನ್ನು ನಾವು ಅರ್ಥಕೊಳ್ಳುವಂಥ ಅವಶ್ಯಕತೆ ಇದೆ. ಅಂದು ಯೇಸುವಿನ ಮರಣ, ಲೋಕ ರಕ್ಷಕನು, ಜನನಾಯಕನು, ದಾವೀದನ ಸಿಂಹಾಸನ ಸ್ಥಾಪಿಸತಕ್ಕವನು, ಮೆಸ್ಸಿಯನು, ಯಹೂದಿ ಸಾಮ್ರಾಜ್ಯ ಸ್ಥಾಪಿಸತಕ್ಕವನು, ಸತ್ತವರನ್ನು ಬದುಕಿಸಿದವನು, ಕುರುಡರಿಗೆ ಕಣ್ಣು ಕೊಟ್ಟವನು, ಕುಷ್ಠರೋಗಿಗಳನ್ನು ವಾಸಿ ಮಾಡಿದವನು, ಬಂಧನದಲ್ಲಿದ್ದವರಿಗೆ ಬಿಡುಗಡೆ ನೀಡಿದವನು, 5,000ಕ್ಕಿಂತಲೂ ಹೆಚ್ಚು ಜನರಿಗೆ ಅದ್ಭುತವಾಗಿ ಆಹಾರ ನೀಡಿದವನು, ಸಮುದ್ರದ ಮೇಲೆ ನಡೆದಾತನು. ಇಂತಹ ಯೇಸು ಶಿಲುಬೆಯ ಮೇಲೆ ಹಿಂಸಾತ್ಮಕವಾಗಿ ಸತ್ತದ್ದು ಆತನನ್ನೇ ನಂಬಿ ಬಂದಂಥ ಶಿಷ್ಯ ಸಮುದಾಯಕ್ಕೆ ಹಾಗೂ ಜನ ಸಮುದಾಯಕ್ಕೆ ಒಂದು ಹತಾಶೆಯನ್ನು ಮೂಡಿಸಿತ್ತು. ಬಹುದೊಡ್ಡ ಕನಸನ್ನು ಯೇಸುವಿನಲ್ಲಿ ಕಂಡಿದ್ದಂಥ ಜನರಿಗೆ ಯೇಸುವಿನ ಮರಣ ನಿರಾಶೆ, ಭಯ, ಆತಂಕ ಇತ್ಯಾದಿಗಳನ್ನು ತಂದೊಡ್ಡಿತು. ಸೌರಣೆಯ ದಿನ ಅಂದರೆ ಸಬ್ಬತ್ತಿನ ಹಿಂದಿನ ದಿನದಲ್ಲಿ, ಶುಕ್ರವಾರದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟರೆ, ಸಬ್ಬತ್ತಿನ ದಿನ ಅಂದರೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 62ನೇ ವಚನದಲ್ಲಿ ಮಹಾಯಾಜಕರು ಫರಿಸಾಯರು ಸಬ್ಬತ್ತಿನ ದಿನ ಅಂದರೆ ಯಾವುದೇ ಕೆಲಸವನ್ನು ಮಾಡದೆ ಪಸ್ಕ ಹಬ್ಬವನ್ನು ಆಚರಿಸುವಂಥ ದಿನ, ಯೇಸುವಿನ ಸಮಾಧಿಯನ್ನು ಭದ್ರಪಡಿಸುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ. ಯೇಸು ಸತ್ತು 3ನೇ ದಿನದಲ್ಲಿ ಎದ್ದು ಬರುವನೆಂಬ ಅಥವಾ ಜೀವಿಸಿ ಬರುತ್ತೇನೆ ಎನ್ನುವಂಥ ಮಾತು ಬಹುಶಃ ಶಿಷ್ಯ ಸಮುದಾಯಕ್ಕೆ ಮರೆತು ಹೋಗಿದ್ದಿರಬಹುದು. ಆದರೆ ಯೇಸುವಿನ ವಿರೋಧಿಗಳು ಅಂದರೆ ಈ ಮಹಾಯಾಜಕರು, ಫರಿಸಾಯರು ಅದನ್ನು ನೆನಪಿನಲ್ಲಿಟ್ಟುಕೊಂಡು ಯೇಸುವಿನ ವಿಚಾರದಲ್ಲಿ ಭಯಭ್ರಾಂತರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಯೇಸುವಿನ ಶರೀರವನ್ನಾದರೂ ಕದ್ದುಕೊಂಡು ಹೋಗುವರೆಂಬಂಥ ಭಯ ಅವರಲ್ಲಿ ಇದೆ. ಹೇಗಿದ್ದರೂ ಯೇಸುವಿನ ಮಾತುಗಳು ಶಿಷ್ಯರಿಗಿಂತ ಇವರ ನೆನಪಿನಲ್ಲಿ ಚೆನ್ನಾಗಿ ಇತ್ತು, ಇವರ ಮನಸ್ಸಿನಲ್ಲಿ ನೆಲೆಯೂರಿತು ಎಂಬುದನ್ನು ನಾವು ನೋಡಬಹುದು. ಮತ್ತೊಂದೆಡೆ ಯೇಸುವನ್ನು ಹಿಂಬಾಲಿಸಿ ಬಂದಂಥ ಹೊಸ ರಾಜ್ಯದ ನಿರೀಕ್ಷೆಯಲ್ಲಿದ್ದಂಥ ಶಿಷ್ಯ ಸಮುದಾಯ ಹತಾಶರಾಗಿ ಹಿಂದೆ ನಡೆದಿದ್ದಾರೆ, ಓಡಿ ಹೋಗಿದ್ದಾರೆ, ಅವಿತುಕೊಂಡಿದ್ದಾರೆ, ತಮ್ಮ ಯಥಾಸ್ಥಿತಿಗೆ ಮರಳುತ್ತಾ ಇದ್ದಾರೆ. ಎಮ್ಮಾವು ಹಳ್ಳಿಗೆ ಹೋಗುತ್ತಿದ್ದಂಥ ಶಿಷ್ಯರ ನುಡಿಗಳು ಇದನ್ನು ಪ್ರತಿನಿಧಿಸುತ್ತದೆ. ಸಮಾಧಿಯ ಹೊರಗೆ ಇಷ್ಟೆಲ್ಲ ಕಾರ್ಯಗಳು ನಡೆಯುವಾಗ ಸಮಾಧಿಯ ಒಳಗೆ ಸತ್ತ ಶರೀರವಾಗಿ ಮಲಗಿದ ಯೇಸುವಿನ ಸ್ಥಿತಿ ಏನಾಗಿತ್ತು?
ಇಡೀ ಸೃಷ್ಟಿ ಯೇಸುವಿನ ಮರಣದಿಂದಾಗಿ ಮೌನವನ್ನು ಅನುಭವಿಸಿದರೆ ಸಮಾಧಿಯ ಒಳಗೆ ಯೇಸು ಮೌನವಾಗಿ ಮಲಗಿದ್ದನೋ. ಬೈಬಲ್ ನಮಗೆ ತಿಳಿಸುವಂತೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ರಿಂದ 20ನೇ ವಚನದಲ್ಲಿ, ಹಾಗೂ ನಾವು ಅಪೊಸ್ತಲಿಕ ವಿಶ್ವಾಸ ಪ್ರಮಾಣದಲ್ಲಿ ನಾವು ಅರಿಕೆ ಮಾಡುವಂತೆ ಆತನು ಪಾತಾಳಕ್ಕಿಳಿದು, ಅಂದರೆ ಈ ಹಿಂದೆ ಪುನರುತ್ಥಾನದ ಆಶೀರ್ವಾದವನ್ನು ಹೊಂದದೆ, ಸುವಾರ್ತೆಯನ್ನು ಹೊಂದದೆ, ಮೆಸ್ಸಿಯನ ಆಶೀರ್ವಾದವನ್ನು ಹೊಂದದೆ, ಯೇಸುವಿನ ರಕ್ಷಣೆಯ ಸುವಾರ್ತೆ ಇಲ್ಲದೆ ನಶಿಸಿ ಹೋದಂಥ ಆತ್ಮಗಳ ಬಳಿಗೆ ಹೋಗಿ ಅಲ್ಲಿಯೂ ಕೂಡ ಯೇಸು ಸುವಾರ್ತೆಯನ್ನು ಸಾರಿದನು. ಹಾಗಾದರೆ ದೇವರ ರಕ್ಷಣಾ ಯೋಜನೆ ಸಕಲ ಲೋಕವನ್ನು ಒಳಗೊಂಡಿದೆ. ದೇವರು ತಾರತಮ್ಯ ಮಾಡುವವನಲ್ಲ. ಸುವಾರ್ತೆ ಎಲ್ಲ ಲೋಕಗಳಿಗೆ ಕೊಡಲ್ಪಟ್ಟಿದೆ. ಆದರೆ ಆಯ್ಕೆ ಮಾತ್ರ ವೈಯಕ್ತಿಕ ಹಾಗೂ ವ್ಯಕ್ತಿಗತ. ಕರ್ತನಲ್ಲಿ ಪ್ರಿಯರೇ, ಶುಭ ಶುಕ್ರವಾರದ ನೋವು ಹಾಗೂ ಪುನರುತ್ಥಾನ ಭಾನುವಾರದ ಸಂತೋಷ, ಇವುಗಳ ಮಧ್ಯೆ ಅಂದು ಪವಿತ್ರ ಶನಿವಾರ ಹೊರ ಜಗತ್ತು ಮೌನ, ಭಯ, ಆತಂಕ ಇವುಗಳಿಂದ ಕೂಡಿತ್ತು. ಆದರೆ ಯೇಸು ಕ್ರಿಸ್ತನು ಸಮಾಧಿಯ ಒಳಗೂ ಪಾತಾಳದ ಒಳಗೂ ಸುವಾರ್ತೆಯ ಕಾರ್ಯದಲ್ಲಿ ಮುಂದಾಗಿದ್ದಾನೆ. ಇದು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನೆನಪಿಸ್ತದೆ. ಇಂದು ಪವಿತ್ರ ಶನಿವಾರ ನಮಗೆ ಮೌನದಿಂದಾಗಲಿ ದುಃಖದಿಂದಾಗಲಿ ಸುಮ್ಮನೆ ಇರುವಂಥ ದಿನವಾಗಲಿ ಇದು ಅಲ್ಲ. ಪುನರುತ್ಥಾನದ ವಿಜಯೋತ್ಸವವನ್ನು ನಾವೀಗಾಗಲೇ ಕಂಡಿದ್ದೇವೆ. ಅದರ ಮೇಲೆ ಸಭೆಗಳು ಕಟ್ಟಲ್ಪಟ್ಟಿದೆ. ಹಾಗಾಗಿ 2000 ವರ್ಷದ ಹಿಂದಿನಿಂದಲೂ ಈ ಪುನರುತ್ಥಾನದ ಸಂದೇಶವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಪುನರುತ್ಥಿತ ಕ್ರಿಸ್ತನನ್ನು ಆಚರಿಸುತ್ತಾ ಆರಾಧಿಸುತ್ತಾ ಬಂದಿದ್ದೇವೆ. ಇಂಥ ನಮಗೆ ಕ್ರಿಸ್ತನ ಪುನರುತ್ಥಾನ ಮತ್ತು ಬರೋಣ ಇವುಗಳ ನಡುವೆ ಜೀವಿಸುತ್ತಿರುವ ನಮಗೆ ಪ್ರತಿದಿನವೂ ನಿರೀಕ್ಷೆಯ, ಸಂತೋಷದ ಹಾಗೂ ಸಿದ್ಧತೆಯ ದಿನಗಳಾಗಿವೆ. ಅಂದಿನ ಶನಿವಾರಕ್ಕೆ ನೋವು ತುಂಬಿದ ಮನಸ್ಸಿಗೆ ಹೇಗೆ ವಾರದ ಮೊದಲನೇ ದಿನ, ಅಂದರೆ ಯೇಸು ಪುನರುತ್ಥಾನಗೊಂಡಂಥ ದಿನ ಹೇಳಲಾರದ ಸಂತೋಷವನ್ನು, ಧೈರ್ಯವನ್ನು ತಂದುಕೊಟ್ಟಿತೋ, ಅದೇ ರೀತಿಯಲ್ಲಿ ಪ್ರತಿದಿನವೂ ನಿರೀಕ್ಷೆ ಇಲ್ಲದ ಶನಿವಾರದ ಅನುಭವಗಳನ್ನು ಕಾಣುತ್ತಿರುವಂಥ ಜನರಿಗೆ, ಶಿಷ್ಯರಿಗೆ ಯೇಸು ನಿರೀಕ್ಷೆ ಒದಗಿಸುವ, ಧೈರ್ಯ ತುಂಬುವ, ಪರಿಸ್ಥಿತಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ನೀಡುವವನಾಗಿದ್ದಾನೆ. ನಾವಿಂದು ಪುನರುತ್ಥಾನದ ಶಕ್ತಿಯಲ್ಲಿ ಜೀವಿಸುತ್ತಾ ಆತನ ಬರುವಿಕೆಗಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂಥ ಹಂಗಿನಲ್ಲಿದ್ದೇವೆ. ಪುನರುತ್ಥಾನ ಹಾಗೂ ಬರೋಣದ ನಡುವೆ ಯೇಸು ಕ್ರಿಸ್ತನು ದೇವರ ರಾಜ್ಯದ ಸೇವೆಯನ್ನು ನಮ್ಮಿಂದ ಅಪೇಕ್ಷಿಸ್ತಾ ಇದ್ದಾನೆ. ಇಂಥ ಸೇವೆಗೆ, ಬದ್ಧತೆಗೆ ನಮ್ಮನ್ನು ಇಂದು ಅರ್ಪಿಸಿಕೊಳ್ಳೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಹತಾಶೆಯಲ್ಲಿ ನಿರೀಕ್ಷೆಯನ್ನು ಒದಗಿಸುವಂಥ ದೇವರೇ, ಭಯವಿರುವಲ್ಲಿ ಭರವಸೆ ನೀಡುವಂಥ ದೇವರೇ, ಬಲಹೀನತೆಯಲ್ಲಿ ಬಲವನ್ನು ಒದಗಿಸುವ ದೇವರೇ, ನಮ್ಮ ಅನುದಿನದ ಪ್ರಯಾಣದಲ್ಲಿ ನಿರೀಕ್ಷೆಯುಳ್ಳವರಾಗಿ ಜೀವಿಸಲು, ನಿನ್ನ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಹಾಗೂ ಇತರರನ್ನು ನಿನ್ನ ಆಶೀರ್ವಾದದೆಡೆಗೆ ನಡೆಸಲು ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್.